ಇಂದು ನಾನು ದೇಹಕ್ಕೆ ತಂಪು ನೀಡುವ ಸಬ್ಜಾ ಸೀಡ್ ಅಥವಾ ಕಾಮಕಸ್ತೂರಿ ಬೀಜದಲ್ಲಿ ಸ್ವೀಟ್ ಲಸ್ಸಿ ಮಾಡ್ತಾ ಇದ್ದೇನೆ. ಈ ಸ್ವೀಟ್ ಲಸ್ಸಿ ಮಾಡೋದಕ್ಕೆ ನಾನು ಮನೆಯಲ್ಲೇ ಮಾಡಿರುವ ಕೆನೆ ಮೊಸರು ಬಳಸ್ಕೊಂಡು ಮಾಡ್ತಾ ಇದ್ದೇನೆ. ನೀವು ಅಂಗಡಿಯಿಂದ ತಂದಿರೋ ಮೊಸರಲ್ಲಿ ಕೂಡ ಮಾಡಬಹುದು, ಕೆನೆ ಮೊಸರೇ ಬೇಕು ಅಂತೇನಿಲ್ಲ. ಈ ಕಾಮಕಸ್ತೂರಿ ಬೀಜ ಸೇವನೆಯಿಂದ ದೇಹದ ತೂಕವೂ ಕಡಿಮೆ ಆಗುತ್ತೆ. ಇದರಲ್ಲಿ ಸುಮಾರು ಆರೋಗ್ಯಕರವಾದ ಗುಣಗಳು ಇದರಲ್ಲಿವೆ. ಹಾಗಾದರೆ ಬನ್ನಿ, ಈ ಕಾಮಕಸ್ತೂರಿ ಬೀಜದಲ್ಲಿ ಸ್ವೀಟ್ ಲಸ್ಸಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಸಬ್ಜಾ ಸೀಡಲ್ಲಿ ಸ್ವೀಟ್ ಲಸ್ಸಿ ಮಾಡೋದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಮೊಸರನ್ನ ತೊಗೊಂಡಿದ್ದೀನಿ. ಇದು ಸಬ್ಜಾ ಸೀಡು ಅಂತಾರೆ, ಕಾಮಕಸ್ತೂರಿ ಬೀಜ ಅಂತಾರೆ. ಅದನ್ನು 1 ಟೇಬಲ್ ಸ್ಪೂನಷ್ಟು, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, 2 ಏಲಕ್ಕಿನ ತೊಗೊಂಡಿದ್ದೀನಿ, 1 ಚಿಟಿಕೆಯಷ್ಟು ಉಪ್ಪನ್ನ ಬೇಕಾಗತ್ತೆ, ಸ್ವಲ್ಪ ತೊಗೊಂಡಿದ್ದೀನಿ. ಪಿಸ್ತಾನ ನಾನು ಡೆಕೋರೇಷನ್ಗೆ ತೊಗೊಂಡಿದ್ದೀನಿ, ಇದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಇದು ಕಾಮಕಸ್ತೂರಿ ಬೀಜ ನೋಡಿ, ಈ ಥರ ಬರುತ್ತೆ. ಇದಕ್ಕೆ ಸಬ್ಜಾ ಸೀಡ್ ಅಂತಲೂ ಹೇಳ್ತಾರೆ, ಕಾಮಕಸ್ತೂರಿ ಬೀಜ ಅಂತಲೂ ಹೇಳ್ತಾರೆ. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಇಲ್ಲಾಂದರೆ ಮಾಲ್ಗಳಲ್ಲಿ ಕೂಡ ಸಿಗುತ್ತೆ. ಇದು ಈಗ ನೆನೆ ಇಡೋಣ. ಇದಕ್ಕೆ ಒಂದು 10 ನಿಮಿಷ ನೆನೆಸೋಷ್ಟೊತ್ತಿಗೆ ತುಂಬಾ ದಪ್ಪ ಆಗಿಬಿಡುತ್ತೆ. ಇದು ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ತುಂಬಾ ತಂಪಿರುತ್ತೆ. ಮತ್ತು ಇದು ದೇಹ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಇದು ನಾವು ಲೆಮನ್ ಜ್ಯೂಸಲ್ಲಿ ಕೂಡ ಹಾಕ್ಬಿಟ್ಟು ಮಾಡಿ ಕುಡ್ಕೋಬಹುದು. ನೋಡಿ, ಈಗ ಮುಚ್ಚಳ ಮುಚ್ಚಿ ಇದನ್ನು ಎತ್ತಿಡ್ತಾ ಇದ್ದೀನಿ. ಈಗ ನಾನು ಮೊಸರನ್ನ ಕಡ್ಕೊಂಡು ಮಜ್ಜಿಗೆ ಮಾಡ್ಕೊಳ್ಳೋಣ. ನೋಡಿ, ನಾನು ಮನೆಯಲ್ಲೇ ಮೊಸರು ಮಾಡ್ಕೊಂಡಿದ್ದೀನಿ. ನೀವು ಅಂಗಡಿಯಲ್ಲಿ ತಂದಿರೋ ಮೊಸರಲ್ಲಿ ಕೂಡ ಮಾಡ್ಬೋದು, ಕೆನೆ ಮೊಸರೇ ಬೇಕು ಅಂತೇನಿಲ್ಲ. ಯಾವ ಥರ ಮೊಸರು ಇದ್ದರೂ ಕೂಡ ಮಾಡ್ಬೋದು. ಲಸ್ಸಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಕೆನೆ ಮೊಸರನ್ನ ಬಳಸ್ತಾ ಇದ್ದೀನಿ. ನೋಡಿ, ಈಗ ಮೊಸರನ್ನ ಕಡ್ದು ಮಜ್ಜಿಗೆ ಮಾಡ್ಕೋಬೇಕು. ನಾನು ಮೊಸರು ಎಷ್ಟು ತೊಗೊಂಡಿದ್ದೀನೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಇಲ್ಲ ಗಟ್ಟಿ ಸ್ವಲ್ಪ ಬೇಕು ಅಂದರೆ ಕಡಿಮೆ ನೀರು ಹಾಕೋಬೋದು, ಇಲ್ಲ ತಿಳುವಾಗಿ ಕುಡಿತೀನಿ ಅಂದರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕೋಬಹುದು. ನೋಡಿ, ಈಗ ನಾನೀಗ ಮಜ್ಜಿಗೆನ ಕಡಿತಾ ಇದ್ದೀನಿ. ನೋಡಿ, ಈಗ ಮಜ್ಜಿಗೆ ರೆಡಿ ಆಯಿತು. ಇದಕ್ಕೆ ನನಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಕೂಡ ಹಾಕೋಬಹುದು. ಯಾವುದೇ ಸ್ವೀಟ್ಗೂ 1 ಚಿಟಿಕೆಯಷ್ಟು ಉಪ್ಪು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕರಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಏಲಕ್ಕಿನ ಈ ಥರ ಸಿಪ್ಪೆ ಬಿಡಿಸಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕೂಡ ಕುಡಿಬೋದು. ಇಲ್ಲ ತಣ್ಣಗೆ ಬೇಡ ಅಂದರೆ ಹಾಗೆ ಕೂಡ ಈ ಮಜ್ಜಿಗೆನ ಕುಡಿಬೋದು. ನಾನೊಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇದು ತಣ್ಣಗಿದ್ರೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ 10 ನಿಮಿಷ ಆಯಿತು, ಫ್ರಿಜ್ಜಿಂದ ನಾನು ತೆಗಿತಾ ಇದ್ದೀನಿ. ನೋಡಿ, ಫ್ರಿಜ್ಜಿಂದ ತೆಗೆದು ನೋಡಿ, ಇಲ್ಲಿ ಕಾಮಕಸ್ತೂರಿ ಬೀಜ ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಈ ಥರ ಒಂದು 10 ನಿಮಿಷ ನೆನೆಸೋಷ್ಟೊತ್ತಿಗೆ ಇಷ್ಟು ಥರ ದಪ್ಪ ದಪ್ಪ ಆಗುತ್ತೆ ನೆಂದು. ಈಗ ಕಾಮಕಸ್ತೂರಿ ಬೀಜ ನಾವು ಯಾವ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ, ಗ್ಲಾಸಲ್ಲಿ ನಾವು ಲಸ್ಸಿನ ಹಾಕ್ಕೊಂಡು ಇದಕ್ಕೆ ನಾವು ಕಾಮಕಸ್ತೂರಿ ನೆಂದಿರೋ ಬೀಜನ ಇದಕ್ಕೆ ಹಾಕೋಬೇಕು. ನೋಡಿ, ಗ್ಲಾಸಲ್ಲಿ ಈಗ ನಾನು ಮಾಡಿಟ್ಟಿರೋ ಲಸ್ಸಿನ ಹಾಕಿದ್ದೀನಿ. ಇದಕ್ಕೆ ನಾವು ಕಾಮಕಸ್ತೂರಿ ಬೀಜನ ಹಾಕ್ತಾಯಿದ್ದೀನಿ ನೆಂದಿರೋದು. ನೀವು ಇಲ್ಲಾಂದರೆ ಲೆಮನ್ ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಇಲ್ಲಾಂದರೆ ಬೇರೆ ಯಾವ ಥರದ್ದು ಸ್ವೀಟ್ ಮಾಡಿದ್ರು ಸ್ವೀಟಿಗೆ ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ಮತ್ತು ದೇಹಕ್ಕೆ ತಂಪು ಕೂಡ ಹೌದು. ನೋಡಿ, ಮಿಕ್ಸ್ ಮಾಡಿ ಮೇಲೆ ಡೆಕೋರೇಷನ್ಗೆ ಬೇಕು ಅಂದರೆ ನೀವು ಪಿಸ್ತಾ ಹಾಕೋಬಹುದು, ಇಲ್ಲಾಂದರೆ ಹಾಗೆ ಕೂಡ ಕುಡಿಬೋದು. ಎಷ್ಟು ಈಸಿ ಇದೆ ಮಾಡ್ಕೊಳ್ಳೋದು. ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ, ಮಕ್ಳಿಗೆ ಕೂಡ ಮಾಡಿಕೊಡಿ. ತಂಪು ಈ ಬೇಸಿಗೆಯಲ್ಲಿ ಈ ಥರ ತಂಪು ಕುಡಿಯೋದು ಒಳ್ಳೆಯದಲ್ವಾ, ಹಾಗಾಗಿ ಮಕ್ಳಿಗೆ ಕೂಡ ಮಾಡಿಕೊಡ್ಬೋದು. ಈ ರುಚಿಕರವಾದ ಸ್ವೀಟ್ ಲಸ್ಸಿ ನೀವು ಕೂಡ ಟ್ರೈ ಮಾಡಿ. ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.